ಮಧ್ಯಪ್ರಾಚ್ಯದಲ್ಲಿ ಇನ್ನೂ ಕೂಡ ಯುದ್ಧ ನಿಲ್ತಾ ಇಲ್ಲ. ಯುದ್ಧದ ದಾಹ ಇನ್ನೂ ಹೆಚ್ಚಾಗ್ತಾ ಇದೆ. ದೇಶದಲ್ಲಿ LPG ಸಿಲಿಂಡರ್ಗಳ ತೀವ್ರತೆ ಕೊರತೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಎಲ್ಲೂ ಕೂಡ ಸಿಗುತ್ತಾ ಇಲ್ಲ ಗ್ಯಾಸ್ಗಳು. ಯುದ್ಧದಿಂದ ಭಾರತದ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ಗಳೇನಿದೆ ಅದು ಸಿಗ್ತಾ ಇಲ್ಲ. ಎಲ್ಲ ಕಡೆ ಕೂಡ ಬೋರ್ಡ್ ಆಗ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿಯೂ ಕೂಡ ಸರಿಯಾದ ರೀತಿ ತಿಂಡಿಗಳು ಸಿಗ್ತಾ ಇಲ್ಲ ಬೇಕಾಗಿರುವಂಥದ್ದು. ದೇವಸ್ಥಾನಗಳಿಗೂ ಕೂಡ ತಡ್ತಾ ಇದೆ ಈ ಒಂದು ಯುದ್ಧದ ಬಿಸಿ. ಭಕ್ತರ ಗಮನಕ್ಕೆ ಇಂದಿನಿಂದಾನೇ ಸೇವೆಗಳ ಸ್ಥಗಿತ ಅಂತ ಹೇಳಿ ಗಮನಕ್ಕೆ ತರ್ತಾ ಇದ್ದಾರೆ. ದೇವಸ್ಥಾನಗಳಲ್ಲಿ ಅನ್ನಪ್ರಸಾದ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸಿಲಿಂಡರ್ಗಳು ಸಿಗದಂತಹ ಕಾರಣ ಅನ್ನಪ್ರಸಾದ ಸೇವೆ ಏನಿದೆ ಅದನ್ನು ಸ್ಥಗಿತಗೊಳಿಸ್ತಾ ಇವೆ ಕೆಲವೊಂದು ದೇವಸ್ಥಾನಗಳು. ದೇವಸ್ಥಾನಗಳಲ್ಲಿ ಇಂದಿನಿಂದ ಉಚಿತ ಅನ್ನಪ್ರಸಾದ ಸೇವೆ ಇಲ್ಲ ಅಂತ ಹೇಳ್ತಿದ್ದಾರೆ. ಗ್ಯಾಸ್ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಪ್ರಸಾದ ಸೇವೆ ಬಂದ್ ಆಗಿದೆ. ಹಲವು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದ್ದಂತಹ ಅನ್ನದಾಸೋಹಕ್ಕೆ ಈಗ ಬ್ರೇಕ್ ಬೀಳ್ದಿದೆ. ಇದು ಯುದ್ಧದ ಕಾರಣದಿಂದ. ಇರಾನ್, ಇಸ್ರೇಲ್, ಅಮೆರಿಕ ನಡೆಸ್ತಾ ಇರುವಂತಹ ಯುದ್ಧದಲ್ಲಿ ಭಾರತದ ಮೇಲೆ, ಭಾರತದಲ್ಲಿರುವಂತಹ ಹೋಟೆಲ್ಗಳ ಮೇಲೆ, ಈಗ ದೇವಸ್ಥಾನಗಳ ಮೇಲೆಯೂ ಕೂಡ ಇದರ ಪ್ರಭಾವ ಎಫೆಕ್ಟ್ ಆಗ್ತಾ ಇದೆ. ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಗಮನಿಸ್ತೀವಿ, ಪ್ರತಿನಿತ್ಯವೂ ಕೂಡ ಅಲ್ಲಿ ಪ್ರಸಾದವನ್ನು ಕೊಡ್ತಾ ಇರ್ತಾರೆ, ಎಷ್ಟೋ ಜನ ಬರ್ತಾ ಇರ್ತಾರೆ. ಅಂಥ ದೇವಸ್ಥಾನಗಳಲ್ಲಿಯೂ ಕೂಡ ಈಗ ಆ ಅನ್ನಪ್ರಸಾದ ಸೇವೆಯನ್ನು ನಿಲ್ಲಿಸ್ತಾ ಇದ್ದೀವಿ ಅಂತ ದೇವಸ್ಥಾನ ಟ್ರಸ್ಟ್ಗಳು ಹೇಳ್ತಾ ಇವೆ. ಯಾಕಂತಂದರೆ ಅಲ್ಲಿ ಅಡುಗೆ ಮಾಡೋಕ್ಕೂ ಕೂಡ ಗ್ಯಾಸ್ ಸಿಲಿಂಡರ್ಗಳು ಬೇಕು, LPG ಗ್ಯಾಸ್ಗಳು ಬೇಕು. ಅದೇ ಬರ್ತಾ ಇಲ್ಲ ಅಂತಂದರೆ ಅವರು ಅಡುಗೆ ಮಾಡೋದು ಹೇಗೆ, ಭಕ್ತರಿಗೆ ಕೊಡೋದು ಹೇಗೆ? ಹೀಗಾಗಿ ಭಕ್ತರ ಗಮನಕ್ಕೆ ಕೂಡ ತರ್ತಾ ಇದೆ ಕೆಲವೊಂದು ದೇವಸ್ಥಾನಗಳು. ಇನ್ನು ಮುಂದೆ ಅನ್ನಪ್ರಸಾದ ಸೇವೆ ಇರೋದಿಲ್ಲ, ನಿಲ್ಲಿಸ್ತಾ ಇದ್ದೀವಿ ತಾತ್ಕಾಲಿಕವಾಗಿ. ಅದು ಪರ್ಮನೆಂಟಾಗಿ ಏನಲ್ಲ. ಎಲ್ಲಿ ನಮಗೆ ಗ್ಯಾಸು, ಎಲ್ಲಿವರೆಗೂ ಗ್ಯಾಸ್ ನಮಗೆ ಸರಿಯಾದ ರೀತಿಯಲ್ಲಿ ಸಿಗೋದಿಲ್ವೋ, ಅಗತ್ಯ ನಮಗೆ ಎಷ್ಟು ಬೇಕಾಗಿದ್ದಷ್ಟು ಸಿಗೋದಿಲ್ಲೋ ಅಲ್ಲಿಯವರೆಗೂ ಈ ಸೇವೆ ಬಂದಾಗುತ್ತೆ ಅಂತ ಭಕ್ತರ ಗಮನಕ್ಕೆ ತರ್ತಾ ಇವೆ ದೇವಸ್ಥಾನಗಳು, ಟ್ರಸ್ಟ್ಗಳು, ಅಲ್ಲಿನ ಆಡಳಿತ ಮಂಡಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಬೋರ್ಡ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ದೇಶದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. ದೇವಸ್ಥಾನಗಳಲ್ಲಿ, ಹೋಟೆಲ್ಗಳಲ್ಲಿ, ಬೇರೆ ಬೇರೆ ಕಮರ್ಷಿಯಲ್ ಆಗಿ ಏನು ಅಡುಗೆಯನ್ನು ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಈ ಒಂದು ಬಿಸಿ ತಡ್ತಾ ಇದೆ. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿನೇ ಇದರ ಎಫೆಕ್ಟ್ ಆಗ್ತಾ ಇದೆ. ಈಗ ದೇವಸ್ಥಾನಗಳ ಮೇಲೆಯೂ ಕೂಡ ಈ ಪ್ರಭಾವ ಬೀರ್ತಾ ಇದೆ. ನಿಜಕ್ಕೂ ಕೂಡ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಇದರ ಬಗ್ಗೆ ಏನಾದರೂ ಒಂದು ನಿರ್ಧಾರವನ್ನು ತಗೋಬೇಕು. ಇಲ್ಲ ಅಂತಂದರೆ ಪರಿಸ್ಥಿತಿ ಇನ್ನಷ್ಟು ಬೇರೆ ರೀತಿಯಾಗಿ ಆಗ್ತಾ ಹೋಗುತ್ತೆ. ರಾಜ್ಯದ ಜನ, ದೇಶದ ಜನ ಕೂಡ ರೊಚ್ಚಿಗೆದ್ದೇಳ್ತಾರೆ ಈ ವಿಚಾರವಾಗಿ. ಎಲ್ಲೋ ಯುದ್ಧ ಆದರೆ ನಮಗೆ ಎಫೆಕ್ಟ್ ಆಗ್ತಾ ಇದೆ, ಯಾಕೆ ಅಂತ ಹೇಳಿ. ಬೆಲೆ ಜಾಸ್ತಿ ಆಗುತ್ತೆ, ಬೇಕಾದಂತಹ ಗ್ಯಾಸ್ ಸಿಗ್ತಾ ಇಲ್ಲ, ಅಗತ್ಯ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಹೋದರೆ ಯುದ್ಧ ಅಲ್ಲಾದ್ರೇನು ಅದರ ಎಫೆಕ್ಟ್ ಅಲ್ಲಿಗಿಂತ ಜಾಸ್ತಿ ಇಲ್ಲೇ ಆಗ್ತಾ ಇದೆ ಅಂತ ಹೇಳಿ ಜನರ ಮನಸ್ಸಲ್ಲಿ ಬರ್ತಾ ಇದೆ. ಹೀಗಾಗಿ ದೇವಸ್ಥಾನಗಳಲ್ಲಿ ಕೂಡ ಅನ್ನಪ್ರಸಾದ ಇರೋದಿಲ್ಲ. ಅದನ್ನು ಯಾರ್ಯಾರು ದೇವಸ್ಥಾನದಲ್ಲಾದರೂ ಊಟ ಮಾಡೋಣ ಅಂತ ಹೋಗ್ತಾ ಇರ್ತಾರೆ ಅವರು ಇದನ್ನು ಗಮನದಲ್ಲಿ ಇರಿಸ್ಕೊಂಡು ಹೋಗಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.